ನೋಡ್ರಿ ಇವರು ಕಸ ಅಂತ ಬಂದು ಈ ರೋಡ್ ಸೈಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ರು. ಇವ್ರನ್ನ ತಕ್ಷಣ ನಾನೇ ಕಣ್ಣಾರೆ ಕಂಡು ಹಿಡಿದಿಕೊಂಡಿದ್ದೀನಿ. ಇಲ್ಲೇ ನಮ್ಮ ಬಾಷ್ಟಳ್ಳಿ ಪೌರ ಕಾರ್ಮಿಕರು ಇಲ್ಲಿ ಇದ್ದಾರೆ, ಅವ್ರನ್ನೂ ಕರೆದು ಇವ್ರಿಗೆ ತೋರಿಸಿದ್ದೀವಿ. ಇವ್ರಿಗೇನು ಪೆನಾಲ್ಟಿ ಹಾಕ್ತಾರ ಬಾಷ್ಟಳ್ಳಿ ಪಟ್ಟಣ ಪಂಚಾಯತಿಯವರು ಇವ್ರಿಗೆ ಪೆನಾಲ್ಟಿ ಹಾಕಲಿ. ಯಾಕಂದರೆ ಕಸ ಬಿಸಾಕೋರದ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗೈತೆ. ಅಂಥರ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಇವ್ರು ಇಲ್ಲಿ ಕಸ ಬಿಸಾಕೋದು ಇಲ್ಲಿಂದ ಎಲ್ಲ ಒಂದು ಪ್ರಾಬ್ಲಮ್ಗಳನ್ನ ತಿಂತಾ ಇರೋದು ನಾವು ಆಗ್ತಾಯಿದ್ವಿ. ಇವ್ರ ವಿರುದ್ಧ ಕಠಿಣ ಕ್ರಮ, ಈ ಕಸ ಬಿಸಾಕೋರ ವಿರುದ್ಧ ಕಠಿಣ ಕ್ರಮ ತಗೊಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಗಾಡಿ ಬಂದಾಗ ಕಲೆಕ್ಷನ್ ಕೊಡಬೇಕು ಡೈಲಿ. ಇಲ್ಲ ಡೈಲಿ ಇಲ್ಲ, ನಾಳೆ ಒಂದಿನ ಬಿಟ್ಟು ಒಂದಿನ ಕೊಡ್ಬೇಕು ತಾನೆ. ನಾವೇನು ಇಷ್ಟೊಂದು ಕ್ಷಮ ಪಡೋಲ್ಲ. ठीक है सर, को भी गलती नहीं करेगा और आज से ಎಲ್ಲಂದ್ರೆ ಅಲ್ಲಿ ಆಗ್ತಾ ಇದ್ರೆ ನಾವ್ ಹೆಂಗೆ ಕ್ಲೀನ್ ಮಾಡೋದು? ಇದೇ ಕಸದ ಬುಟ್ಟಿ सर लास्ट टाइम सर आज से नहीं देंगे. ಎಲ್ಲ ಇವ್ರು ಹಿಂದಿಯವರೆಲ್ಲ ಹಂಗೆ ಮಾಡ್ಕೊಂಡು ಸ್ಲಮ್ ಮಾಡ್ಕೊಂಡ್ಬಿಡೋರೆಲ್ಲ ಏರಿಯಾನ. ಆ ಕಡೆ ನೋಡಿದ್ರೆ ಹಂಗೆಲ್ಲ ಹಂಗೆ ಹಾಕೊಂಡು ಹೋಗ್ತಾರೆ, ಈ ಕಡೆ ನೋಡಿದ್ರೆ ಹಿಂಗೆ ಹಾಕ್ತೀರಾ. ನಾವೆಲ್ಲಂತ ಕ್ಲೀನ್ ಮಾಡೋದು? ಒಂದು ಕಡೆಯಿಂದ ನಾವು ಕ್ಲೀನ್ ಮಾಡೋದು, ಇವೆಲ್ಲ ಗಲೀಜು ಮಾಡಿರ್ತೇವೆ. ಕಸನೇ ಎಸ್ಬಿಟ್ಟವ್ರೆ. ಹ್ಞೂ, ಇಲ್ಲಿ ರೋಡ್ ಸೈಡ್ಗಳಲ್ಲಿ ಒಂದು ಜಾಗದಾಗ ಹಾಕ್ಬೇಕು, ಎಲ್ಲ ಕೊಡ್ಬೇಕು ಒಬ್ರಿಗೆ. ठीक है सर, को भी गलती नहीं करेगा. ಅಲ್ಲ ನಿಮ್ಗೆ ಇದೇನು ಸ್ಲಮ್ ಅಂತ ತಿಳ್ಕೊಂಡಿದ್ದೀರ ಹೋಗ್ಲಿ? ಸರ್ ಸಾರಿ ಹೇಳಿದ್ದೀನಿ ಅಲ್ಲ ಅಲ್ಲ ನೀವು ನಿಮ್ಮ ಮನೆಗಳು ಬಂದ ಹಿಂಗೆ ಕಸ ತಗೊಂಡು ಹಾಕ್ಬೋದಾ? ಸಾರಿ ಹೇಳಿದ್ದೀನಿ ಅಲ್ಲ ಸರ್, ಒಂದ್ಸತಿ ಆಯ್ತು. ಅಲ್ಲ ಸರ್, ಮನೆ ಹತ್ರ ಕಸದ ಗಾಡಿ ಬರುತ್ತಾ ಇಲ್ಲ? ಸರ್ ಏನೋ ಒಂದು ತಪ್ಪಾಯ್ತು ಸರ್, ಹೇಳ್ತಾ ಇದ್ದೀನಿ. ಎಲ್ಲಂದ್ರೆ ಅಲ್ಲಿ ಬಿಸಾಕ್ರೆ ನಾವೇನು ಗಾಡಿ ಕೊಡಬೇಕು ಅಂತ ಹೇಳ್ತೀರಾ, ಆವಾಗ ಕಂಟ್ರೋಲ್ ಆಗುತ್ತೆ ನಮ್ಗೆ. ಇಲ್ಲ ಅಂದರೆ ನೀವು ಹೇಳಿದ ಮಾತು ಕೇಳಲ್ಲ, ಬರೀ ಫೈನ್ ಕಟ್ಬಿಟ್ಟು ನೀವು ಡ್ಯೂಟಿಗೆ ಹೋಗಿ. ನೀವು ಮಾಡ್ತಾ ಇರೋದು ಕರೆಕ್ಟೇ. ಇಂಥವ್ರಿಗೆ ಏನು ಮಾಡಬೇಕು ಅಂತ 2,000-3,000 ಕಟ್ಸ್ಕೋಬೇಕು, ಆಮೇಲೆ ಬಿಡ್ಬೇಕು. ನಾನು ನೆಕ್ಸ್ಟ್ ಟೈಮ್ ಹಾಕಲ್ಲ ಅವರು. 3,000-4,000 ನಮ್ಮ ಪಂಚಾಯತಿ ಕಡೆಯಿಂದ ಫೈನ್ ಹಾಕ್ಬಿಟ್ರೆ ಮತ್ತೆ ಅವ್ರು ಇನ್ನೊಂದು ತಿರ್ಗಾ ಕಸ ಹಾಕ್ಬೇಕಾದ್ರೆ ಫೈನ್ ಹಾಕ್ತಾರೆ ಅಂದ್ಬಿಟ್ಟು ಭಯ ಇರುತ್ತೆ, ಕಸ ಹಾಕಲ್ಲ. ಮುನ್ಸಿಪಾಲಿಟಿ ಗಾಡಿ ಬಂದರೆ ಆ ಗಾಡಿಗೆ ಅವ್ರು ಕಸ ಹಾಕ್ಲೇಬೇಕು. ಹಿಂಗೆಲ್ಲ ಹಿಡ್ಕೊಂಡ್ರೆ ಹೋಗಿ ಕುಣಿಸ್ರು ಎಲ್ಲರಲ್ಲಿ ಪಂಚಾಯತ್ ಕರೆಸಿ ಅವ್ರನ್ನ ಬಿಟ್ಟು ಏನೋ ಇದಾಗ್ತದೆ. ಅಲ್ಲ ಹಾಕ್ಲವರೆಗೂ ಬಿಡಲ್ಲ ಬಿಡ್ರಿ ಅವ್ರನ್ನ.